ಸೈತಾನನಿಗೆ ನಿಮ್ಮ ಯೋಜನೆಗಳು ಗೊತ್ತಿಲ್ವಾ? ನಾನು ಏನೇ ಮಾಡಿದ್ರು ಎಲ್ಲವೂ ವಿಫಲವಾಗುತ್ತಲ್ಲ, ಹಿಂದೆ ಸೈತಾನನ ಕೈವಾಡ ಇದೆಯಾ ಅಂದರೆ ಅವನಿಗೆ ನನ್ನ ಯೋಜನೆಗಳು ಗೊತ್ತಿಲ್ವಾ? ನಾನು ಹೇಳ್ತೇನೆ ಗೊತ್ತು, ನಾನೇ ಹೇಳ್ತೀನಿ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ ಬ್ರದರ್, ಹೇಗಾದ್ರೂ ಹೇಳಿ. ಸರಿ, ಬನ್ನಿ ಈ ಕಾರ್ಯಕ್ರಮಕ್ಕೆ ಹೋಗೋಣ. ಇದೇ ಮೊಟ್ಟ ಮೊದಲು ನೋಡೋದಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಆ ಸಂದೇಶ ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಬನ್ನಿ ನೋಡೋಣ. ಮೊದಲು ಸೈತಾನ ಯಾರು? ಸೈತಾನ ಪರಲೋಕದಲ್ಲಿ ದೇವರಿಂದ ಉಂಟಾದವನು. ಆಮೇಲೆ ದೇವರಿಗೆ ಅವನು ಏನ್ ಮಾಡ್ತಾನೆ, ವಿರೋಧವಾಗಿ ಕಲ್ಪನೆಗಳನ್ನು ಮಾಡುವಾಗ ದೇವರು ಅವನ್ನ ಅಲ್ಲಿಂದ ತಳ್ತಾರೆ. ಸೊ ವೇದದಲ್ಲಿ ಇದನ್ನ ನಾವು ನೋಡೋಣ. ರೆವಲ್ಯೂಷನ್ ಚಾಪ್ಟರ್ 12ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ನೋಡುವಾಗ ಅದರಲ್ಲಿ ಮೈಕಲ್ ಪ್ಲಸ್ ಏಂಜಲ್ಸ್, ಡ್ರ್ಯಾಗನ್ ಪ್ಲಸ್ ಏಂಜಲ್ಸ್, ಮಿಕಾಯೇಲ ಮತ್ತು ಅವನ ದೂತರು, ಆಮೇಲೆ ಘಟಸರ್ಪ ಮತ್ತು ಅವನ ದೂತರು ಯುದ್ಧ ಮಾಡುವಾಗ ಅಲ್ಲಿಂದ ಮಿಕಾಯೇಲನಿಂದ ತಳ್ಳಲ್ಪಟ್ಟು ಭೂಮಿಗೆ ಬೀಳಲ್ಪಟ್ಟವು. ಈ ಭೂಮಿಯಲ್ಲಿ ಬಿದ್ದ ಮೇಲೆ ಸೈತಾನನಾಗಿ ಪಿಚಾಚಿಯಾಗಿ ಅವರು ಕ್ರಿಯೆ ನಡೆಸಲಿಕ್ಕೆ ಶುರುವಾದ. ಇದೇ ಸೈತಾನನ ಒಂದು ಚರಿತ್ರೆ. ಅವನು ಏನ್ ಹೇಳ್ತಾನಂದ್ರೆ, ಈ ಲೋಕದಲ್ಲಿ ನಾನು ವಂಚಿಸಿ ಎಲ್ಲ ಜನರನ್ನು ನನ್ನ ಕಡೆಗೆ ತಿರುಗಿಸಿ ನನ್ನನ್ನು ಆರಾಧನೆ ಮಾಡುವಂತೆ ನನ್ನ ಹತ್ರ ಬಂದ್ರೆ ಎಲ್ಲಾ ಕೊಡ್ತೀನಿ ಅಂತ ಹೇಳಿ ಸುಳ್ಳಿ ಹೇಳಿ ಅವ್ರನ್ನ ಬಾತಾಳ ಕರ್ಕೊಂಡು ಹೋಗ್ತೀನಿ. ಇದೇ ಅವನ ಒಂದು ನೆನಪು. ಅಂದ್ರೆ ನನ್ನ ಮನಸ್ಸಿನಲ್ಲಿ ಇರುವುದು ಅವನ್ ಗೊತ್ತಾ? ನೋಡಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಿದೆ ಏನಿಲ್ಲ ಅನ್ನೋದು ಸೈತಾನನಿಗೆ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತು. ವಾಕ್ಯ ಹೇಳುತ್ತೆ, ಏಸಾಯನ ಗ್ರಂಥ 66ನೇ ಅಧ್ಯಾಯ 9ನೇ ವಚನ, ಅದರಲ್ಲಿ ನಾನೇ ಪರಮ ದೇವರು, ನನಗೆ ಸರಿ ಸಮಾನರು ಯಾರು ಇಲ್ಲ ಅಂತ ಹೇಳ್ತಾರೆ. ಪರಮ ದೇವರು, ದೇವಾದಿ ದೇವರು ಅಂತ ಹೇಳ್ಬೋದು. ಆಮೇಲೆ ಅವ್ರಿಗೆ ಮಾತ್ರವೇ ನಿನ್ನ ಆರಂಭ ಗೊತ್ತು, ಅಂತ್ಯ ಗೊತ್ತು. ಏಸಾಯನ ಗ್ರಂಥ 46:10 ನೋಡುವಾಗ ಅವರಿಗೆ ಮಾತ್ರವೇ ನಿನ್ನ ಆರಂಭ, ನಿನ್ನ ಹುಟ್ಟು, ನಿನ್ನ ಸಾವು, ನಿಮ್ಮ ಅಂತ್ಯನೂ ಅವ್ರಿಗೆ ಗೊತ್ತು. ಯಾರವರು? ಅವ್ರಿಗೆ ಇನ್ನೊಂದು ಹೆಸರು ಇದೆ. ಅವರ ಹೆಸರು ಬಂದ ಆಲ್ಫಾ ಒಮೆಗ. ಅವರೇ ಆದಿಯು ಅಂತ್ಯವಾಗಿದ್ದಾರೆ ಎಲ್ಲದಕ್ಕೂ ಸೃಷ್ಟಿಕರ್ತ. ಸರಿ, ಸೈತಾನನಿಗೆ ನಮ್ಮ ಯೋಜನೆಗಳು ಒಳಗಿರೋದು ಗೊತ್ತಾ ಅಂತ ಕೇಳಿದ್ರಲ್ಲ. ಸೈತಾನನಿಗೆ ನೀವು ಯಾರಂತ ಗೊತ್ತು, ಆದ್ರೆ ನಿಮ್ಮ ಯೋಜನೆಗಳು ಅವನ್ ಗೊತ್ತಿಲ್ಲ. ಆದ್ರಿಂದಲೇ ಆ ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ತಿನ್ನಬಾರದ ಹಣ್ಣು ನೈಸಾಗಿ ಅವನೇನ್ ಮಾಡ್ತಾನೆ, ಕೇಳಿ ತಕೊಳ್ತಾನೆ. ಇವಾಗ ನೀವು ಜೋಯಿಸರ್ ಹತ್ರ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಜೋಯಿಸರ್ ಹತ್ರ ಹೋದ್ರೆ ನಿಮ್ ಕೈಯನ್ನು ತೋರಿಸ್ಬೇಕು, ಕರೆಕ್ಟಾ? ಎಲ್ಲ ನೋಡಿನೇ ಅವ್ರು ಹೇಳೋದು, ಆದ್ರೆ ಏನಂತ ಹಾಗೆ ಹೇಳಕ್ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋಗಿ ಸೆಥಸ್ಕೋಪ್ ಇಟ್ಟು ನಿಮ್ಮನ್ನ ಪರೀಕ್ಷಿಸಿ ಅವರಿಗೆ ಗೊತ್ತಿರೋದನ್ನ ಹೇಳ್ತಾರೆ. ಆದ್ರೆ ನಿಮಗೆ ಒಳಗಿರೋದು ಗೊತ್ತಾಗೋದಿಲ್ಲ, ನೀವು ಹೇಳೋದ್ರಿಂದ ಗೊತ್ತು. ಇದೇ ರೀತಿನೇ ಸೈತಾನನಿಗೆ ಬರೀ ಹೊರಗಿರೋದು ಮಾತ್ರ ಗೊತ್ತು, ಒಳಗಿರೋದು ಗೊತ್ತಿಲ್ಲ. ಸರಿ, ನೀವ್ ಹೇಳ್ಬೋದು, ಪಾಸ್ಟರ್ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ, ಅವನು ಹಂಗೆ ಹೇಳ್ಬಿಟ್ಟ, ನನ್ನ ಕಷ್ಟ, ನನ್ನ ದುಃಖ, ನಾನು ಸಾಲದಲ್ಲಿದ್ದೀನಿ ಅಂತೆಲ್ಲ ಹೇಳ್ದ ಅಂತ ನೀವ್ ಹೇಳ್ತೀರಾ. ಹೌದ್ರಿ, ಇಲ್ಲಿ ನೀವು ಗಮನವಾಗಿ ತಿಳ್ಕೊಳ್ಳಿ, ಪ್ರತಿಯೊಬ್ಬರ ಮನುಷ್ಯನಿಗೆ ಕಷ್ಟ, ರೋಗ, ಹೋರಾಟಗಳು ಇದ್ದೇ ಇರುತ್ತೆ. ಒಬ್ಬನ ಹತ್ರ ನೀನು ಬಯಸಿ ಹೋದಾಗ ಅವನ್ ಏನ್ ಹೇಳ್ತಾನೆ, ಏನೋ ಒಂದು ಕಷ್ಟ ಇದೆ ಅಂತ ಹೇಳ್ತಾನೆ. ಅದನ್ನ ಅಸ್ಯೂಮ್ ಮಾಡ್ಕೊಂಡು ಹೇಳ್ತಾರೆ ಹೊರತು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ. ದಾನಿಯೇಲ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನೇಬುಗಾದ್ ನೇಚರ್ನು ಆಳ್ವಿಕೆಗೆ ಬಂದಾಗ 2ನೇ ವರ್ಷದಲ್ಲಿ ಅವನಿಗೆ ಒಂದು ಸ್ವಪ್ನ ಬರುತ್ತೆ. ಆ ಸ್ವಪ್ನದಲ್ಲಿ ತತ್ತರಗೊಂಡು ಅವನೇನ್ ಮಾಡ್ತಾನೆ, ಎಚ್ಚರ ಬಿದ್ದು ಹೇಳ್ತಾನೆ. ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಮೊದಲು ಅವನು ಕರೆಯೋದು ನೋಡಿ,
ಅವನು ಜೋಯಿಸರನ್ನು ಕರೀತಾನೆ, ಮಂತ್ರವಾದಿಗಳನ್ನು ಕರೀತಾನೆ, ಮಾಟಗಾರನ್ನು ಕರೀತಾನೆ, ಪಂಡಿತರನ್ನು ಕರೀತಾನೆ. ಕರೆದು ಅವನು ಹೇಳ್ತಾನೆ, ನನ್ ನಿದ್ದೆ ಹೋಯ್ತಲ್ಲಪ್ಪ, ನಿದ್ದೆ ಹೋಯ್ತು, ಅಯ್ಯೋ ನನಗೆ ಕೆಟ್ಟ ಕನಸು ಒಂದು ಬಂತು. ಆ ಕನಸಿನ ಅರ್ಥವನ್ನು ಹೇಳಿ ಅಂತ ಹೇಳುವಾಗ ಜೋಯಿಸರು ಬರ್ತಾರೆ, ಪಂಡಿತರು ಬರ್ತಾರೆ, ಮಂತ್ರವಾದಿಗಳು ಬರ್ತಾರೆ, ಮಾಯಗಾಟರು ಬರ್ತಾರೆ, ಎಲ್ಲರೂ ಬರ್ತಾರೆ. ಒಂದು ಗಮನಕ್ಕೆ ನೀವು ತಿಳ್ಕೋಬೇಕು, ಈ ಬ್ಯಾಬಿಲೋನ್ ಅಂದ್ರೆ ನೇಬುಗಾತ್ ನೇಚರ್ನ ಆಸ್ಥಾನದಲ್ಲಿ ಬಹಳ ಪಂಡಿತರು, ಬುದ್ಧಿವಂತರು ಬೇಕು ಅನ್ನೋದಕ್ಕಾಗಿನೇ ಆಗಿನ ಕಾಲದಲ್ಲಿ ಅವರೆಲ್ಲ ಏನ್ ಮಾಡಿದ್ರಂದ್ರೆ, ಒಳ್ಳೆ ಒಳ್ಳೆ ಯುವಕರನ್ನೆಲ್ಲ ಎತ್ಕೊಂಡೋಗಿ ಇಟ್ಕೊಂಡು ಒಳ್ಳೆ ಊಟ ಕೊಟ್ಟು, ಒಳ್ಳೆ ಸಂಬಳ ಕೊಟ್ಟು, ಅವ್ರಿಗೆಲ್ಲ ಒಳ್ಳೆ ವಿದ್ಯೆಯಲ್ಲೆಲ್ಲ ಕೊಡ್ತಾ ಇದ್ರು. ಅದರಲ್ಲಿ ಯಾರು ಬಹಳ ಜ್ಞಾನರಂದ್ರೆ ದಾನಿಯೇಲ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ಈ 4 ಜನ. ಸರಿ, ಈಗ ಈ ಜೋಯಿಸರಿಗೆ ಯಾರು ಈ ರಾಜನ ಹತ್ರ ಹೇಳ್ತಾರೆ, ಸ್ವಾಮಿ ಏನ್ ಕನಸೋದು ಹೇಳಿ. ಆ ಕನಸು ಹೇಳಿದ್ರೆ ನಾವು ಉತ್ತರ ಹೇಳ್ತೀನಿ. ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಅಂದ್ರೆ ಅವ್ರು ಏನ್ ಹೇಳ್ಬೇಕಾಗಿತ್ತು, ಓ ಆ ಕನಸ ನಮ್ಮ ಮಂತ್ರದಲ್ಲಿ ಗೊತ್ತಾಯ್ತು, ಅದಕ್ಕೆ ಉತ್ತರ ಹೇಳ್ತೀನಿ ನೋಡಿ, ಹಂಗೆ ಹೇಳಿರ್ಬೇಕಾಯ್ತು. ಆದ್ರೆ ಜೋಯಿಸರಿಗೆ ಗೊತ್ತಿಲ್ಲ, ಆಮೇಲೆ ಪಂಡಿತರಿಗೆ ಗೊತ್ತಿಲ್ಲ, ಮಾಯ ಮಾಟರು ಗೊತ್ತಿಲ್ಲ, ಬೇತಾಳಕಾರ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಏನ್ ಕನಸು ಅಂತ ಹೇಳಿ ಅದನ್ನು ಕೇಳಿ ನಾ ಹೇಳ್ತೀನಿ. ಇದರ ಅರ್ಥ ಏನಂದ್ರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಒಂದು ವ್ಯಾಖ್ಯಾನ ಅಂದ್ರೆ ಉತ್ತರ ಹೇಳೋದು. ಇದೇ ಈ ಲೋಕದಲ್ಲಿರೋ ಜನರಿಗೆ ಗೊತ್ತು. ಆದರೆ ದೇವರಿಗೆ ಮಾತ್ರವೇ ನಿನ್ನ ಆದಿಯು ಅಂತವು ನಿನ್ನ ಹೃದಯದಲ್ಲಿ ಇರುವುದು ಗೊತ್ತು. ನಾನು ಮೊದಲೇ ಹೇಳಿದ್ನಲ್ಲ, ಸೈತಾನ ಯಾಕೆ ಬಿದ್ದ ಅಂದ್ರೆ, ಹೊರಗಡೆ ಹೇಳಿಲ್ಲ ದೇವ್ರ ತರ ಆಗ್ಬೇಕಂದ್ರೆ, ಒಳಗೆ ಯೋಚನೆ ಮಾಡ್ದ. ದೇವರಿಗೆ ಮಾತ್ರವೇ ಒಳಗೆ ನೀನು ಏನು ಯೋಚನೆ ಮಾಡ್ತೀಯ ಅನ್ನೋದು ಗೊತ್ತು. ದೇವರಿಗೆ ಮಾತ್ರವೇ ನೀವು ಏನು ಒಳಗಡೆ ಯೋಚನೆ ಮಾಡ್ತೀರ ಅನ್ನೋದು ಗೊತ್ತು. ಆದ್ರಿಂದ ಮುಖವನ್ನು ನೋಡುವವನು ಮನುಜ, ಹೃದಯವನ್ನು ನೋಡುವವರು ದೇವರು. ಇಲ್ಲಿ ನೋಡಿ, ಈ ಒಂದು ಮಾಯಾ ಮಾಟ ಜೋಯಿಸರಿಗೆ ಯಾರಿಗೂ ಏನು ಗೊತ್ತಾಗಿಲ್ಲ. ರಾಜನಿಗೆ ಕೋಪ ಬರುತ್ತೆ, ನಿನಗೆ ಯಾಕೆ ನಾನು ಸಂಬಳ ಕೊಡೋದು, ಬುರುಡೆಕಾಯಿ ಇಟ್ಕೊಂಡಿದ್ಯಾ, ಮಂತ್ರ ಮಾಡ್ತೀಯಾ, ಅದು ಮಾಡ್ತೀಯಾ, ಏನ ಮಂತ್ರ ಶಕ್ತಿಯಿಂದ ನೀನೇ ಕೇಳು, ಅದನ್ನ ನಾನು ಬಾಯಿ ಬಿಟ್ಟು ಹೇಳ್ಬೇಕು, ಆಮೇಲೆ ನೀನು ಉತ್ತರ ಹೇಳ್ಬೇಕು. ಡಾಕ್ಟರ್ ಹೇಳ್ದಂಗೆ ನೀನ್ ಕೇಳ್ತೀಯಲ್ಲೋ. ಜೋಯಿಸರಂದ ಏನ್ ಗೊತ್ತಾನೋ, ನೀನೇ ಹೇಳ್ಬೇಕು. ಮಾಯಾ ಮಾಟ ಅಂದ್ರೆ ನೀನೇ ಹೇಳ್ಬೇಕು. ಪಂಡಿತ ಗಿಂಡಿತ ಎಲ್ಲರೂ ಕೇಳುವಾಗ ಯಾರಿಗೂ ಉತ್ತರ ಗೊತ್ತಿಲ್ಲ, ಕಳವಳ ಕೊಂಡ್ಕೋತಾರೆ. ಅವ್ರು ಕೊಟ್ಟ ಉತ್ತರ ಏನ್ ಗೊತ್ತಾ ನೋಡಿ, ವಾಕ್ಯ ಹೇಳುತ್ತೆ, ದಾನಿಯೇಲ ಪುಸ್ತಕ 2:11 ನರ ಮನುಷ್ಯರ ಮಧ್ಯೆ ವಾಸ ಮಾಡದೇ ಇರುವ ದೇವರು ಮಾತ್ರವೇ ಇದಕ್ಕೆ ಉತ್ತರ ಕೊಡಲು ಸಾಧ್ಯ. ನೋಡಿದ್ರ? ಅಂದ್ರೆ ನೋಡಿ, ಸೈತಾನನಿಗೆ ಉತ್ತರ ಗೊತ್ತಿಲ್ಲ. ಒಂದ್ ವೇಳೆ ಸೈತಾನ ಗೊತ್ತಿದ್ರೆ ಹೇಳ್ತಾ ಇದ್ರು, ಆದ್ರೆ ಸೈತಾನನಿಗೆ ಉತ್ತರ ಗೊತ್ತಿಲ್ಲ. ಮಂತ್ರಶಕ್ತಿಗೆ ಉತ್ತರ ಗೊತ್ತಿಲ್ಲ, ಒಳಗಿರೋದು ಗೊತ್ತಿಲ್ಲ. ಒಂದು ವೇಳೆ ಇವನು ಕನಸು ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಕೇಳ್ತಾ ಇದ್ರು, ಯಾರು ಉತ್ತರ ಕೊಟ್ಟಿಲ್ಲ. ಈಗ ಎಲ್ಲರನ್ನು ಅಳಿಸ್ಬಿಡ್ತೀನಿ ಅಂತ ರಾಜನಿಗೆ ಕೋಪ ಬರುತ್ತೆ. ನೀವೆಂತ ಇದ್ರು, ನಿಮ್ಮನ್ನೆಲ್ಲ ಅಳಿಸ್ತೀನಿ ಅಂತ ಹೇಳಿ ಅವನು ಒಂದು ಕಾಲ ಅವಕಾಶ ಕೊಡ್ತಾನೆ, ಇಷ್ಟು ಒಳಗೆ ಹೇಳ್ಬೇಕಂತ. ಈ ಸಂದರ್ಭದಲ್ಲಿ ಬ್ಯಾಬಿಲೋನೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಈ ವಿಷಯ ದಾನಿಯೇಲ್ಗೆ ಹೋಗುತ್ತೆ. ಆಗ ದಾನಿಯೇಲನು ರಾಜನ ಮುಂದೆ ಹೋಗಿ, ನನಗೆ ಅವಕಾಶ ಕೊಡಿ, ಖಂಡಿತ ನಾನು ಪ್ರಾರ್ಥನೆ ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ. ಸರಿ ಅಂತ ಹೇಳಿ ರಾಜ ಅವನಿಗೆ ಅವಕಾಶ ಕೊಡ್ತಾರೆ. ಇಲ್ಲಿ ದಾನಿಯೇಲ, ಶಾದ್ರಾಕ, ಮೇಷಾಕ, ಅಬೇದ್ನೆಗ ಇವ್ರು ಏನ್ ಮಾಡ್ತಾರೆ, ಅವರು ಒಟ್ಟಿಗೆ ಕೂತು ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ಆ ರಾಜನ ಕನಸು, ಅದಕ್ಕೆ ಅರ್ಥವನ್ನು ಸಹ ಇಲ್ಲಿ ವಿವರಿಸ್ತಾರೆ. ಇದನ್ನು ತಿಳಿದ ಆ ದಾನಿಯೇಲ ಬಂದು ರಾಜನ ಮುಂದೆ ಅವನು ಕನಸನ್ನು, ನೀನು ಕಂಡ ಕನಸು ಇದೇ ನೇಬುಗಾತ್ ನೇಚರ್, ನೀನು ಕಂಡಿದ್ದು ಒಂದು ಒಳ್ಳೆ ಪ್ರತಿಮೆಯನ್ನು ನೋಡಿದೆ, ತಳತಳ ಅನ್ನುವ ಪ್ರತಿಮೆ. ಅದರ ತಲೆ ಬಂದು ಚಿನ್ನ, ಎದೆ ಬಂದು ಸಿಲ್ವರ್ ಆಗಿದೆ, ಅಂದ್ರೆ ಬೆಳ್ಳಿ ಆಗಿದೆ, ಹೊಟ್ಟೆ ಬಂದು ತಾಮ್ರವಾಗಿದೆ, ತೊಡೆಗಳು ಕಾಲು ಬಂದು ಕಬ್ಬಿಣವಾಗಿದೆ, ಪಾದ ಬಂದು ಮಣ್ಣಾಗಿದೆ ಅಂತ ಹೇಳುವಾಗ ಒಂದು ದೊಡ್ಡ ಕಲ್ಲು
ಯಾರು ಎಸೆಲಾರದ ಒಂದು ಕಲ್ಲು ಬೆಟ್ಟದಿಂದ ಇಳಿದು ಬಂದು ಆ ಒಂದು ಪ್ರತಿಮೆಯನ್ನು ಹೊಡೆದು ಅದನ್ನು ನುಚ್ಚು ನೂರು ಮಾಡುತ್ತೆ ಅಂತ ಹೇಳುವಾಗ ಅದು ಬೇರೆ ಯಾರಿಲ್ಲ ನೀನೇ ಅಂತ ಹೇಳುವಾಗ ರಾಜ ಬೆತ್ತು ಬಿದ್ದು ಹೇಳ್ತಾನೆ, ಎದ್ದೇಳ್ತಾನೆ, ರಾಜನೇ ಎದ್ದೇಳ್ತಾನೆ. 2 ದಾನಿಯೇಲ ಅದ್ರ 46-47 ನೀನು ದೇವಾದಿ ದೇವರು, ನಿಮ್ಮ ದೇವರು ಬಂದು ದೇವಾದಿ ದೇವರು ಅಂತ ಹೇಳ್ತಾನೆ. ಅಂದ್ರೆ ಆ ಮಾಯ ಮಾಟದವ್ರು ಏನ್ ಹೇಳ್ತಾರೆ, ಪರಲೋಕದ ದೇವ್ರು ಮಾತ್ರನೇ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ರು. ಅಂದ್ರೆ 2:28 ಮಾಯ ಮಾಟಗಾರರು ಹೇಳ್ತಾರೆ, ಇದು ಯಾರಿಂದ ಹೇಳಲು ಸಾಧ್ಯ, ಪರಲೋಕ ದೇವರೇ ಇದಕ್ಕೆ ಉತ್ತರ ಕೊಡಬೇಕು, ನೀವ್ ಹೇಳಿಲ್ಲ ಅಂದ್ರೆ. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ಆ ರಾಜ ಏನ್ ಮಾಡ್ತಾನೆ, ದಾನಿಯೇಲನಿಗೆ ಸನ್ಮಾನ ಎಲ್ಲ ಮಾಡ್ತಾನೆ. ಇವನ ದೇವರೇ ದೇವರಂತೇಳಿ ಅವನಿಗೆ ಘನತೆಯನ್ನು ಪಡಿಸ್ತಾನೆ. ಇವಾಗ ನಾನ್ ನಿನ್ಗೆ ಏನ್ ಹೇಳ್ತೀನಿ ಅಂದ್ರೆ, ನನಗೆ ಯಾರು ಶೂನ್ಯ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂದ್ರೆ ಒಂದು ಹೇಳ್ತೀನಿ ಕೇಳಿ. ನಿಮ್ಮ ಹೃದಯದಲ್ಲಿರೋದು ಸೈತಾನ್ ಗೊತ್ತಿಲ್ಲ, ಆದ್ರೆ ಹೇಗ್ ಗೊತ್ತಾಗತ್ತೆ, ನೀವು ಮಾಡೋದೆಲ್ಲ ಯಾಕೆ ವ್ಯರ್ಥವಾಗತ್ತೆ ಅಂದ್ರೆ, ಪಾಯಿಂಟ್ ನಂಬರ್ 1, ನಿಮ್ಮ ಹೃದಯದಲ್ಲಿ ನೀವು ಯೋಚನೆ ಮಾಡ್ತಿರಲ್ಲ, ಆ ಯೋಚನೆ ದೇವರು ನಿಮಗೆ ಕೊಟ್ರೆ, ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಫಿಕ್ಸ್ ಮಾಡುವಾಗ ಆಗ ಆ ಯೋಜನೆ ಸುತ್ತಲೂ ದೇವರು ಬೇಲಿ ಆಗ್ತಾರೆ. ಹೇಗೆ ಯೋಬನು ಪ್ರಾರ್ಥನೆ ಮಾಡುವಾಗ ಅವನ ಕುಟುಂಬ ಸುತ್ತಲೂ ಬೇಲಿ ಹಾಕಿದ್ರು, ಅದೇ ರೀತಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಸುತ್ತಲೂ ಬೇಲಿ ಆಗ್ತಾರೆ. ಆಗ ನಿಮ್ಮ ಯೋಜನೆಯು ಕಾರ್ಯರೂಪಕ್ಕೆ ಬರುತ್ತೆ. ನಾವೇನ್ ಮಾಡ್ತೀವಿ, ದೇವರ ಹತ್ರ ಹೇಳೋದಿಲ್ಲ, ನಾವು ಹೋಗಿ ಸ್ನೇಹಿತರಿಗೆ ಹೇಳ್ತೀವಿ. ಸ್ನೇಹಿತನಿಗೆ ಬಾಯಿಂದ ಹೇಳುವಾಗ ಸೈತಾನ ಕೇಳಿಸಿಕೊಳ್ಳುತ್ತಾನೆ. ಕೇಳಿಸಿಕೊಂಡ ಸೈತಾನ ನಿಮ್ಮ ಕಾರ್ಯದಲ್ಲಿ ಅದನ್ನು ಫಲ ಕೊಡದಂತೆ ಮಾಡುವುದೇ ಸೈತಾನನ ಒಂದು ಕುತಂತ್ರ. ಸೈತಾನ ಕದಿಯುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡೋದಕ್ಕೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ. ಆದರೆ ಯೇಸು ಕ್ರಿಸ್ತನು ಮಾತ್ರವೇ ನಿಮ್ಮನ್ನು ಹುಡುಕಿ ನಿಮಗೆ ಎಲ್ಲವನ್ನು ಕೊಡಲು ಈ ಲೋಕದಲ್ಲಿ ಬಂತು. ದೇವಾದಿ ದೇವ ಮಕ್ಕಳೇ, ಇವತ್ತು ನಾವೊಂದು ಪ್ರಶ್ನೆ ಕೇಳ್ತೀನಿ. ನೀವು ಜೋಯಿಸರ ಹತ್ರ ಹೋಗ್ತೀರಾ, ಮಂತ್ರಗಾರರ ಹತ್ರ ಹೋಗ್ತೀರಾ, ಪಂಡಿತರ ಹತ್ರ ಹೋಗ್ತೀರಾ? ಈ ಲೋಕದ ಜ್ಞಾನವೆಲ್ಲ ದೇವರ ಮುಂದೆ ಏನಿಲ್ಲ. ದೇವರ ಹತ್ರ ಬರುವಾಗ ಯಾಕೊಬ್ಬ 1:5 ನೋಡುವಾಗ, ಒಬ್ಬನಿಗೆ ಜ್ಞಾನವಿಲ್ಲದವನು ನನ್ನ ಹತ್ರ ಬಂದ್ರೆ ಅಂಗಿಸುವುದಿಲ್ಲ, ಸಂಪೂರ್ಣ ಜ್ಞಾನವನ್ನು ಕೊಡುವ ದೇವರು ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಬಾಳಲ್ಲಿ ಎಲ್ಲ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ಏನೋ ಯೋಚನೆ ಮಾಡಿದನೋ ದೇವರ ಹತ್ರ ಫಿಕ್ಸ್ ಮಾಡಿ. ಒಳ್ಳೆ ಸ್ನೇಹಿತರ ಹತ್ರ ಹೇಳ್ಬೇಕಾ ಹೇಳ್ಬಾರ್ದ, ಫಿಕ್ಸ್ ಮಾಡಿದ್ಮೇಲೆ ದೇವರ ಪ್ರಸನ್ನತೆ ಮೇಲೆ ಬರುತ್ತೆ. ಆಗ ನೀ ಹೇಳುವುದಾಗಿದ್ರೆ ಹೇಳಿ, ಪರವಾಗಿಲ್ಲ. ಅದು ದೇವರ ಹತ್ರ ಸರಿಯಾಗಿ ಹೇಳಿ ಲಾಕ್ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಕ್ಸಸ್ ಆಗುತ್ತೆ. ಯಾಬೇಸ ನೋಡಿ, ತಳ್ಳಲ್ಪಟ್ಟಿದ್ದ, ದೇವರನ್ನ ಹಿಡ್ಕೊಂಡ, ಅವನನ್ನ ಮೇಲಕ್ಕೆ ತಂದರು. ದೇವಾದಿ ದೇವ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ಮಂತ್ರಗಳು, ಶಾಪಗಳು, ಪಾಪಗಳು ನಿಮಗೆ ಅನ್ವಯ ಆಗೋದಿಲ್ಲ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಅವ್ರು ಬಂದು ಆ ಶಿಲುಬೆಯಲ್ಲಿ ನಿಮ್ಮ ಪಾಪ ಶಾಪ ಎಲ್ಲವನ್ನು ಹೊತ್ಕೊಂಡು ಆ ಸೈತಾನನ್ನು ತಲೆಯನ್ನು ಜಜ್ಜಿ ಹಾಕಿದ್ರು. ಈ ಲೋಕದಲ್ಲೂ ಅವನಿಗೆ ಸೋಲೆ. ಅವನಿಗಾಗಿ ಏನಿದೆ, ಬಾತಾಳ ಇದೆ. ನೀವು ಯೇಸು ಕ್ರಿಸ್ತನನ್ನು ನಂಬಿದ್ರೆ ಆಗ ನಿಮ್ಮ ತಂದೆ ಯಾರು, ಸೈತಾನನ ತಲೆಯನ್ನು ಜಜ್ಜಿದವರು. ಆಗ ಯೇಸುವನ್ನು ವಿಶ್ವಾಸವಾಗ ಸೈತಾನ ನಿಮ್ಮ ಹತ್ರ ಬರುವುದೇ ಇಲ್ಲ. ಸತ್ಯ ತಿಳಿದಿದ್ರೆ ನಿಮಗೆ ಮಾಯ ಮಾಟ ಮಂತ್ರ ಅನ್ವಯ ಆಗೋದಿಲ್ಲ, ಎಲ್ಲವೂ ಆಶೀರ್ವಾದ. ಈ ಕಾರ್ಯಕ್ರಮ ಖಂಡಿತ ನಿಮಗೆ ಉಪಯೋಗವಾಗಿದ್ರೆ ಸುಮ್ಮನೆ ಆಗಿರ್ತೀರ, ಶೇರ್ ಮಾಡಿ. ದೇವರಲ್ಲಿ ಲಾಕ್ ಮಾಡ್ಬೇಕಂದ್ರೆ ಈ ಸೇವೆಗೆ ಉನ್ನತವಾದ ಕಾಣಿಕೆಗಳನ್ನು ಮನಸ್ಸಾರೆ ಬಿತ್ತಿ ನೋಡಿ. ನಿಮ್ಮ ಜೀವಿತದಲ್ಲಿ ಅದ್ಭುತದ ಮೇಲೆ ಅದ್ಭುತ ಖಂಡಿತ ಮನಸ್ಸಾರೆ ಬಿತ್ತುವಾಗ ಮಾಡೇ ಮಾಡ್ತಾರೆ. ಹೌದು ದೇವ ಮಕ್ಕಳೇ, ಅಲ್ಲಿ ಇಲ್ಲಿ ನಾವು ಹಾಳು ಮಾಡೋದಕ್ಕಿಂತ ದೇವರ ರಾಜ್ಯದಲ್ಲಿ ಲಾಕ್ ಮಾಡೋಣ, ಬಿತ್ತೋಣ. ಈಗ ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧ ದೇವನೇ, ಈ ಕಾರ್ಯಕ್ರಮ ನೋಡುತ್ತಿರುವ ಪ್ರತಿಯೊಬ್ಬರ ಮೇಲೆ ಅಪ್ಪ, ಇವರ ಮೇಲೆ ನೀವು ಸ್ವಾಮಿ ನಿಮ್ಮ ಶಕ್ತಿ ಇಳಿಯಲಿ ರಾಜ. ಈ ಹೃದಯದಲ್ಲಿರೋದು ಸೈತಾನನಿಗೆ ಗೊತ್ತಾಗಲ್ಲ ಸ್ವಾಮಿ. ಈ ಹೃದಯದಲ್ಲಿರೋದು ಸ್ವಾಮಿ ನಿಮ್ಮ ಹತ್ರ ನಾವು ಕನೆಕ್ಟ್ ಮಾಡ್ತೀವಿ. ಅನ್ನಾಳು ಹೇಗೆ ಕನೆಕ್ಟ್ ಮಾಡಿದ್ರು ಅದೇ ರೀತಿ ನಾವು ಕನೆಕ್ಟ್ ಮಾಡ್ತೀವಿ ಸ್ವಾಮಿ.
ನಮ್ಮನ್ನು ಆಶೀರ್ವದಿಸು. ನಮ್ಮ ಯೋಜನೆಗಳು ಎಲ್ಲವೂ ನಿಷ್ಫಲವಾಗ್ತಾ ಇದೆ ಸ್ವಾಮಿ. ಇನ್ನು ಮುಂದೆ ಫಲದಾಯಕವಾಗ್ಲಿ. ನಾನು ನಿಮ್ಮನ್ನೇ ನಂಬುವೆ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಶಿಲುಬೆಯಲ್ಲಿ ಜಯ ಕೊಟ್ಟ ಹಾಗೆ ಈ ಲೋಕದಲ್ಲಿ ನಾನು ಜಯವಂತನಾಗಬೇಕು. ನನ್ನ ಮೇಲೆ ನಿಮ್ಮ ಆಶೀರ್ವಾದವು ನೆಲೆಸಲಿ. ಯೇಸುವಿನ ನಾಮದಲ್ಲಿ ಬೇಡುವೆ, ಆಮೆನ್. ಡಿಯರ್ ಗಾಡ್ ಚಿಲ್ಡ್ರನ್, ಈ ಕಾರ್ಯಕ್ರಮ ನಿಮಗೆ ಖಂಡಿತ ಆಶೀರ್ವಾದವನ್ನು ತಂದಿರುತ್ತೆ. ನೀವು ಆಶೀರ್ವದಿಸಲ್ಪಟ್ಟವರು. ಯು ಆರ್ ಬ್ಲೆಸ್ಡ್. ಸ್ಟೇ ಟ್ಯೂನ್ ಅಂಟಿಲ್ ನೆಕ್ಸ್ಟ್ ಪ್ರೋಗ್ರಾಮ್.